ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಧು ಹುಳಿಯಾರ್. ಇವತ್ತಿನ ವಿಷಯ ಬ್ಯಾಲೆನ್ಸ್ ಟ್ರಾನ್ಸ್ಫರ್. ಕೆಲವೊಬ್ಬರಿಗೆ ಈ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಅಂದರೆ ಏನು, ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು? ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಅಂದರೆ ಎಕ್ಸಾಂಪಲ್, ನಮ್ಮ ಪರ್ಸ್ನಲ್ ಲೋನ್ ಅನ್ನೋದು ನೀವು ಲೋನ್ ತೊಗೊಂಡಿರ್ತೀರ. ಅದಾದಮೇಲೆ ನಿಮಗೆ ಇನ್ನೂ ಹೆಚ್ಚಿಗೆ ಅಮೌಂಟ್ ಬೇಕಾಗುತ್ತೆ, ಅಥವಾ ನೀವು ತೊಗೊಂಡಿರೋ ಟೈಮಲ್ಲಿ ನಿಮ್ಮ ಸಿಬಿಲ್ ಕಮ್ಮಿ ಇದ್ದು ನೀವು ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ಗೆ ಲೋನ್ ತೊಗೊಂಡಿರ್ತೀರ. ಅಥವಾ ಇನ್ನೂ ಕೆಲವೊಮ್ಮೆ ನಿಮಗೆ ಲೋನ್ ಅವಶ್ಯಕತೆ ಎಷ್ಟಿರುತ್ತೋ ಅಷ್ಟು ತೊಗೊಂಡು ತುಂಬ ಅಕೌಂಟ್ ಮಾಡ್ಕೊಂಡಿರ್ತೀರ. ಲೈಕ್ 2-3 ಪರ್ಸ್ನಲ್ ಲೋನ್ ಇರ್ಬೋದು, 2-3 ಕ್ರೆಡಿಟ್ ಕಾರ್ಡ್ ಇರ್ಬೋದು, ಈ ಥರ ಅಕೌಂಟ್ ಮಾಡಿರ್ತೀರ. ಬಟ್ ನಿಮ್ಗೆ ಗೊತ್ತಿಲ್ಲದಂಗೆ ನೀವು ಜಾಸ್ತಿ EMI ಕಟ್ತಾ ಇರ್ತೀರ. ಇದು ನಿಮಗೆ ಬರ್ಡನ್ ಆಗ್ತಾ ಹೋಗುತ್ತೆ. ಅಂಥ ಸಮಯದಲ್ಲಿ ನೀವು ಅಷ್ಟು ಅಕೌಂಟ್ನ ಕ್ಲೋಸ್ ಮಾಡಿ ಒಂದು ಅಕೌಂಟ್ ಮಾಡಿಕೊಂಡ್ರೆ ಅದನ್ನು ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಅಂತ ಕರೀತಾರೆ. ಅದಕ್ಕೆ ನಿಮಗೆ ಎಕ್ಸ್ಟ್ರಾ ಅವಶ್ಯಕತೆ ಇದ್ದರೆ ಕೂಡ ಅದನ್ನು ನೀವು ಟಾಪ್ ಅಪ್ ಕೂಡ ಮಾಡ್ಕೋಬೋದು. ಇದ್ರ ಬಗ್ಗೆ ಇವತ್ತು ಮಾತಾಡೋಣ ಸ್ನೇಹಿತರೆ. ಈ ಥರ ಯಾರ್ಯಾರೆಲ್ಲ ಮಲ್ಟಿಪಲ್ ಅಕೌಂಟ್ ಇದ್ದಾರೋ ಅವ್ರಿಗೆ ಇದು ವಿಷಯ ಹೆಲ್ಪ್ ಆಗುತ್ತೆ. ಸೊ ಮೊದಲಿಗೆ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಬಗ್ಗೆ ತಿಳ್ಕೊಳ್ಳೋಣ. ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಅಂದರೆ ನೀವು ನಿಮ್ಮ ಎಕ್ಸಿಸ್ಟಿಂಗ್ ಅಕೌಂಟ್ಸ್, ನೀವು ಒಂದು ಬ್ಯಾಂಕಲ್ಲಿ ಲೋನ್ ತೊಗೊತೀರಾ. ಲೋನ್ ತೊಗೊಂಡಾಗ ಅವರು ಒಂದು ಸ್ಯಾಂಕ್ಷನ್ ಲೆಟರಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಟ್ಟಿರ್ತಾರೆ. ನಮ್ಮ ಅಕೌಂಟ್ನ ನೀವು ಕ್ಲೋಸ್ ಮಾಡೋಂಗಿಲ್ಲ, 1 ವರ್ಷ ಕ್ಲೋಸ್ ಮಾಡೋಂಗಿಲ್ಲ, 6 ತಿಂಗಳು ಕ್ಲೋಸ್ ಮಾಡೋಂಗಿಲ್ಲ. ಒಂದು ವೇಳೆ ನೀವು 6 ತಿಂಗಳು ಆದಮೇಲೆ ಅದಕ್ಕೆ ಅಂತ ಚಾರ್ಜಸ್ ಇರುತ್ತೆ, ಅದನ್ನು ಪೇ ಮಾಡಿ ಫ್ರೀ ಕ್ಲೋಸರ್ನ ಲೆಟ್ರ್ ತೊಗೊಂಡು ಕ್ಲೋಸ್ ಮಾಡ್ಬೋದು ಅಂತ ಹೇಳ್ತಾರೆ. ತುಂಬ ಜನ ಅವಶ್ಯಕತೆ ಇದ್ದಾಗ ತುಂಬ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಕ್ರೆಡಿಟ್ ಕಾರ್ಡ್ ಇರುತ್ತೆ, ತುಂಬ ಮಲ್ಟಿಪಲ್ ಕ್ರೆಡಿಟ್ ಕಾರ್ಡ್ ತೊಗೊತಾ ಇರ್ತಾರೆ, ಅದನ್ನು ಕಟ್ಟೋಕ್ಕಾಗಲ್ಲ. ಅಂಥ ಸಮಯದಲ್ಲಿ ಅವರೆಲ್ಲ ಕೂಡ ಈ ಬ್ಯಾಲೆನ್ಸ್ ಟ್ರಾನ್ಸ್ಫರ್ನ ಸದುಪಯೋಗ ಮಾಡಿಕೊಂಡ್ರೆ, ಈ ಬ್ಯಾಲೆನ್ಸ್ ಟ್ರಾನ್ಸ್ಫರ್ನ ಅರ್ಥ ಮಾಡಿಕೊಂಡ್ರೆ ಕಂಪ್ಲೀಟಾಗಿ EMI ಏನು ಕಟ್ಟಿರುತ್ತೋ ಅದನ್ನು ಕಂಪ್ಲೀಟಾಗಿ ಒಂದು 100%ಇಂದ ಒಂದು 60 to 70%ಗೆ ಕಮ್ಮಿ EMI ಬರ್ಬೋದು. ಪ್ಲಸ್ ಅವ್ರಿಗೆ ಫೈನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ. ಯಾವ್ಯಾವೆಲ್ಲ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮಾಡ್ಕೋಬೋದು ಅಂದರೆ, ನಿಮ್ಮ ಪರ್ಸ್ನಲ್ ಲೋನ್, ನೀವು ಯಾವುದೇ ಬ್ಯಾಂಕಿಂದ ತೊಗೊಂಡಿರ್ತೀರ ಆ ಪರ್ಸ್ನಲ್ ಲೋನ್ಸ್, ಮತ್ತು ಕ್ರೆಡಿಟ್ ಕಾರ್ಡ್, ಇದನ್ನು ಕೂಡ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮಾಡ್ಕೋಬೋದು. ನೀವು ಯಾವುದನ್ನು ಮಾಡ್ಕೊಂಡು ಬರೋಕ್ಕಾಗಲ್ಲ ಅಂದರೆ ಪೇಡಿ ಲೋನ್ ಅಂತ ಕರೀತಾರೆ. ಇತ್ತೀಚೆಗೆ ತುಂಬ ಜನರು ಇನ್ಸ್ಟೆಂಟಾಗಿ ಸಿಗೋವಂಥ ಅಮೌಂಟ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸ್ನೇಹಿತರೆ, ಇನ್ಸ್ಟೆಂಟಾಗಿ ಸಿಗೋವಂಥ ಅಮೌಂಟ್ ಹೆಂಗಿರುತ್ತೆ ಅಂದರೆ ಪೇಡಿ ಲೋನ್ ಅಂತ ಇರುತ್ತೆ. ನೀವು ಮಂತ್ ಬಿಗಿನಿಂಗಲ್ಲಿ ಲೋನ್ ಕೊಡ್ತಾರೆ, ನಿಮಗೆ ಮಂತ್ ಎಂಡಲ್ಲಿ ನೀವು ಪೇ ಮಾಡಬೇಕು. ಹೇಗೆ ನೀವು ಪೇ ಮಾಡ್ದಂಗೆ ಮತ್ತೆ ಅಮೌಂಟ್ ಕೊಡ್ತಾರೆ ಅವರು. ಸೊ ಈ ಥರ ಲೋನ್ ಏನಿರುತ್ತಲ್ಲ ಇದನ್ನು BT ಮಾಡೋಕ್ಕಾಗಲ್ಲ. ಬಿಕಾಸ್ ಯಾವುದೇ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟು ಪೇಡಿ ಲೋನ್ನ BT ಮಾಡಲ್ಲ. ಓನ್ಲಿ ರೆಪ್ಯೂಟೆಡ್ ಬ್ಯಾಂಕ್ ಅಥವಾ NBFCಲಿ ತೊಗೊಂಡಿರೋ ಅಮೌಂಟು, ಸೊ ನಿಮ್ಮ ಟೆನ್ನೂರಲ್ಲಿ ಇರೋವಂಥ ಅಕೌಂಟ್ಸು, ಆ ಥರ ಲೋನ್ಸ್ ಮಾತ್ರ BT ಮಾಡ್ತಾರೆ. ಈ ಥರ ಯಾರ್ಯಾರು ಸಫರ್ ಪಡ್ತಾ ಇದ್ದೀರಾ ಅಥವಾ BT ನನಗೆ ಅರ್ಥ ಆಗ್ತಿಲ್ಲ ಅಂಥವ್ರು ಕೂಡ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಸೊ ಇನ್ನೊಂದು, BT ಮಾಡಬೇಕಾದ್ರೆ ಏನೇನು ಗಮನದಲ್ಲಿ ಇಟ್ಕೊಂಡು BT ಮಾಡಬೇಕಾಗುತ್ತೆ. ನಾವು BT ಬಗ್ಗೆ ನಮ್ಗೆ ಗೊತ್ತಾಯಿತು. ಬಟ್ BTಲಿ ಏನೇನು ಗಮನ ಇಟ್ಕೊಂಡು ಮಾಡಬೇಕಾಗುತ್ತೆ ಒಂದು BT ಮಾಡಬೇಕಂದ್ರೆ, ನಿಮ್ಮ ಎಕ್ಸಿಸ್ಟಿಂಗ್ ರೇಟ್ ಆಫ್ ಇಂಟ್ರೆಸ್ಟು, ನೀವು ತೊಗೊಂಡಿರೋಂಥ ಲೋನು ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ನಿಮ್ಮ ಎಲಿಜಿಬಿಲಿಟಿ, ನಿಮ್ಮ ಸ್ಯಾಲ್ರಿಗೆ ಏನಾಗುತ್ತೆ ಇನ್ನೂ ಕಮ್ಮಿ ಕೂಡ ಲೋನ್ ಸಿಗುತ್ತೆ. ಬಟ್ ನಿಮಗೆ ಅರ್ಜೆನ್ಸಿ ಇರುತ್ತೆ. ಅರ್ಜೆನ್ಸಿಯಲ್ಲಿ ಏನು ಮಾಡ್ತೀರಾ, ನೀವು ರೇಟ್ ಆಫ್ ಇಂಟ್ರೆಸ್ಟ್ ನೋಡಲ್ಲ, ಡೈರೆಕ್ಟಾಗಿ ಹೋಗ್ಬಿಟ್ಟು ನೀವೇನು ಮಾಡ್ತೀರಾ, ಕಂಪ್ಲೀಟಾಗಿ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಆದರೂ ಪರವಾಗಿಲ್ಲ, ನನಗೆ ಲೋನ್ ಸಿಕ್ಕಿ ಸಾಕು ಈಗ ಅಂದ್ಬಿಟ್ಟು ಏನು ಮಾಡ್ತೀರಾ, ತುಂಬ ಹೈ ರೇಟ್ ಆಫ್ ಇಂಟ್ರೆಸ್ಟ್ಗೆ ಲೋನ್ ತೊಗೊಂಡಿರ್ತೀರಾ. ಅವಶ್ಯಕತೆ ಮೀರಿ ಸಮ್ ಟೈಮಲ್ಲಿ ಏನಾಗುತ್ತೆ, ನಿಮಗೆ ಅವಶ್ಯಕತೆ ಎಷ್ಟಿದ್ದಾಗ ಅವಶ್ಯಕತೆಗೆ 1 ಲಕ್ಷ 2 ಲಕ್ಷ ಎಷ್ಟು ಬೇಕು ಅಷ್ಟು ಲೋನ್ ತೊಗೊಂಡಿರ್ತೀರಾ. ಇಂಥವ್ರು ಕೂಡ BT ಮಾಡ್ಬೋದು. ಈ BT ಮಾಡಬೇಕಾದ್ರೆ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋದು ಕ್ರೆಡಿಟ್ ಕಾರ್ಡ್. ತುಂಬ ಜನ ಕ್ರೆಡಿಟ್ ಕಾರ್ಡ್ ಕಟ್ತಾ ಇರ್ತಾರೆ, ಮಿನಿಮಮ್ ಡ್ಯೂ ಕಟ್ತಾ ಇರ್ತಾರೆ. ಇಂಥವ್ರು ಕೂಡ ಕ್ರೆಡಿಟ್ ಕಾರ್ಡಿಂದ ಆಚೆ ಬರ್ಬೋದು, ಆ ಬರ್ಡನಿಂದ ಬರ್ಬೋದು. ಹೈ ರೇಟ್ ಆಫ್ ಇಂಟ್ರೆಸ್ಟ್ ಕಟ್ತಾ ಇರ್ತಾರೆ 4 to 5% ಕ್ರೆಡಿಟ್ ಕಾರ್ಡ್ಗೆ. ಅಂಥವ್ರು ಕೂಡ ಈ BTಗೆ ಬರ್ಬೋದು. BTಗೆ ಬರೋದ್ರಿಂದ ಅವರ ಎಕ್ಸಿಸ್ಟಿಂಗ್ ಲಯಬಿಲಿಟೀಸ್ ಕಮ್ಮಿಯಾಗಿ ಒಂದು ಸಿಂಗಲ್ ಅಕೌಂಟ್ ಆಗುತ್ತೆ. ನಿಮಗೆ ಈ ಸಿಂಗಲ್ ಅಕೌಂಟ್ ಆಗೋದ್ರಿಂದ ಸಾಕಷ್ಟು ಅಮೌಂಟ್ ಉಳಿಯುತ್ತೆ ನಿಮಗೆ. ಸ್ನೇಹಿತರೆ, ಈ ಥರ ಯಾರೆಲ್ಲ ಚಾಲೆಂಜಲ್ಲಿ ಫೇಸ್ ಮಾಡ್ತಾ ಇದ್ದಾರೆ, ಸೊ ಅಂಥವರು ನಮ್ಮ ವಾಟ್ಸಾಪ್ ನಂಬರ್ 9900077949 ಈ ನಂಬರ್ಗೆ ನಿಮ್ಮ ಎಕ್ಸಿಸ್ಟಿಂಗ್ ಸ್ಯಾಲ್ರಿ ಸ್ಲಿಪ್ ಇರ್ಬೋದು, ನಿಮ್ಮ ಡಾಕ್ಯುಮೆಂಟ್ ನಾವು ಕಳಿಸ್ತೀವಿ. ನನ್ನ ರಿಕ್ವೈರ್ಮೆಂಟ್ ಇದೆ BT ಬೇಕು ಅಂತ ಹೇಳಿದ್ರೆ ನಾವು ನಿಮಗೊಂದು ಚೆಕ್ ಲಿಸ್ಟ್ ಶೇರ್ ಮಾಡ್ತೀವಿ ಸ್ನೇಹಿತರೆ. ಆ ಚೆಕ್ ಲಿಸ್ಟ್ ಪ್ರಕಾರ ನೀವು ಡಾಕ್ಯುಮೆಂಟ್ ನಮ್ಗೆ ಕೊಟ್ಟರೆ ನಾವು ನಿಮ್ಮ ಲೋನ್ ಅಕೌಂಟ್ ಎಷ್ಟು ಮಲ್ಟಿಪಲ್ ಅಕೌಂಟ್ ಇದೆಯೋ, ಸೊ ಈ ಅಷ್ಟು ಅಕೌಂಟ್ನ ಕಂಬೈನ್ ಮಾಡಿ ಒಂದು ಲೋನ್ ಅಕೌಂಟ್ ಮಾಡಿ ಕಮ್ಮಿ EMI ನಿಮಗೆ ಮಾಡೋಂಗೆ ನಮ್ಮ ಟೀಮು ನಮ್ಮ ಕಡೆಯಿಂದ ನಿಮ್ಗೆ ಹೆಲ್ಪ್ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಸಫರ್ ಪಡ್ತಾ ಇದ್ದರೆ, ಈ ಥರ ಮಲ್ಟಿಪಲ್ ಅಕೌಂಟ್ ಇಟ್ಕೊಂಡು EMI ಕಟ್ಟವಾಗದಲ್ಲೇ ಒದ್ದಾಡ್ತಿದ್ರೆ, ಸ್ಟ್ರಗಲ್ ಬೀಳ್ತಾ ಇದ್ದರೆ ಅಂಥವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಅವ್ರಿಗೆ ಹಣದ ಸಹಾಯ ಮಾಡದೇ ಇದ್ರೂ ಪರವಾಗಿಲ್ಲ, ಬಟ್ ಈ ವಿಡಿಯೋ ಶೇರ್ ಮಾಡೋದ್ರಿಂದ ಅವ್ರಿಗೆ ಈ BT ಕಾನ್ಸೆಪ್ಟ್ ಅರ್ಥ ಆದರೆ ಅವರು ಕೂಡ ಖಂಡಿತ ಈ BT ಹೆಲ್ಪ್ ತೊಗೊಂಡು BT ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮಾಡಿಕೊಂಡು, ಸೊ ಅವರು ಕೂಡ ಅವ್ರಿಗೆ ಬೇಕಾಗಿರುವಂಥ ಲೋನ್ ಅಮೌಂಟ್ನ ತೊಗೋಬೋದು. ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ. ಧನ್ಯವಾದ ಸ್ನೇಹಿತರೆ.